ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಸುರೇಶ್ ಒಡಗುಂದಿ ಸರ್ ಅವರಿಗೆ. ಸರ್, ಇಲ್ಲಿ ಕನ್ನಡ ನಮ್ಮ ಮನಸ್ಸಿನೊಳಗೆ ಇರಲಿ ಮನ್ನಣೆ, ಅದು ಇರಲಿ ಅನ್ನೋದಕ್ಕೆ ಒಬ್ಬರು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅಂತವ್ರು ಹೇಳ್ತಾರೆ ಸರ್. ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ಕನ್ನಡ ನಾಡ ಮಂದಿಗೆ ತಿಳಿವು ಒಳಪುವುದೆಂದಿಗೆ, ನಾಡ ನೂರು ಕೋಟೆ ಗಂಡು ಹೆಣ್ಣು ಕೂಸು ಕುನ್ನಿಗೆ, ಹುಟ್ಟಿಗಂಟಿ ಬಂದ ಚಿತ್ತದಾಸ ಕಳೆಯುವುದು ಎಂದಿಗೆ ಅನ್ನುವಂಥ ಆಶಯದ ಮೇರೆಗೆ ನಮ್ಮ ರಾಮಚಂದ್ರ ರಾಯರವರು ಹೇಳ್ತಾರೆ. ಕಡಲಗಳ್ಳರು ಕಾಟ ಕೊನೆಗೊಂಡರೇನಂತೆ, ಒಡಲಗಳ್ಳರು ಇನ್ನು ಇಲ್ಲೇ ಇಹರು. ರೈತ ಮಕ್ಕಳು ಬಯಸಿ ಬೆಳೆದ ಬೆಳಪನ್ನು ಸುಳಿದು ಸುಖ ಪಡುವ ರಕ್ಕಸರು ನಡುವೆ ಇಹರು. ನರ ಅಸ್ಥಿಪಂಜರದ ಅಡಿಗಲ್ಲು ಮೇಲಿರುವ ಸುಸ್ಥಿರವು ಎನ್ನುವಂಥ ಭಾವನೆಗಳು ನಿರ್ವಿಸುವೆ. ಕ್ರೂರ ಜನ ತೊಲಗಲೆಂದು ಕೂಸ ಕೊರಳನೆ ಇಸುಕಲೆಂದು ತಿಹರು. ಸುಡುಗಾಡ ನಡುವಲ್ಲಿ ಸುಖದ ಸಂಪತ್ತು ಹಿಂಸಿಸಿ ಮಲಗುವ ಜನರು ನಾಡೊಳಗಿಹರು. ಈ ನಾಡೊಳಗಿರ್ತಕ್ಕಂಥ ಈ ಕನ್ನಡ ಜನ ಅವತ್ತು ಆ ಥರ ನಮ್ಮ ರಾಮಚಂದ್ರ ಶರ್ಮಾ ಮತ್ತು ನಮ್ಮ ಕುವೆಂಪು ಅವರು ಬಹಳ ಜನ ಹೇಳಿದರು. ನಾನಿವತ್ತು ಹೇಳ್ತಿದ್ದೀನಿ, ಅಂದು ಇಂದು ಮುಂದು ಕೂಡ ನಮ್ಮ ಚಲುವ ಕನ್ನಡ. ಕಡಲ ಕಣ್ಣು ಒಡಲ ಮಣ್ಣು ಒಲೆದು ಬರಲಿ ಸಂಗಡ, ಛಲದ ಚಂಡಿ ನೆಲದ ಬಂಡಿ ಇಲ್ಲೇ ಇರಲಿ ಕನ್ನಡ. 100 ಭಾಷೆ ಸೆಳೆತಕ್ಕೀಗ ಸ್ವರಗದಿರಲಿ ಕನ್ನಡ. ಆಂಗ್ಲಪೇತ ತೊಲಗಲಿ ದೇವಿ ತಾಯಿ ಬೆಳಗಲಿ, ದಾಸಕೂಟ ಕಾವ್ಯ ಪಾಠ ಬಾಯಿ ತುಂಬ ಹೇಳಲಿ. ರನ್ನ ಪನ್ನ ಜನ್ನ ನುಡಿಯು ನಮ್ಮ ಮಂದಿ ಕೇಳಲಿ, ಶಾಂತಿದೋಟ ನುಡಿಯ ದೂಟ ಸವಿಯ ಬಲ್ಲಿ ಹೀರಲಿ. ಕ್ವಾಟಪೇಟೆ ಹಳ್ಳಿಗಳಲ್ಲಿ ಇರಲಿ ನುಡಿ ಚಿಂದಿಗೆ, ವೇದ ವೇಷ ಘೋಷ ಭಾಷೆಯೊಂದು ಜಗದ ತುಂಬ ಹರಡಲಿ ಅನ್ನುವಂಥ ಆಶಯದ ಮೇರೆಗೆ ಇವತ್ತು ನಮ್ಮ ಪ್ರೇಕ್ಷಕರಿಗೆ ಹೇಳಬೇಕು ಅಂತೇಳಿ ನಿಮ್ಗೆ ನಾನು ಸ್ವಾಗತ ಮಾಡ್ತಿದ್ದೀನಿ ಸರ್. ತಾವು ಮಾತಾಡಿ ಸರ್. ಸತ್ಯವಾದ ಮಾತು ಸರ್. ಹೇಳ್ಬೇಕಂದ್ರೆ ದೇವರ ಮನೆಯ ಬೆಳಗಲು ದೀಪ ಬೇಕು, ದೇವರ ಮನೆಯ ಬೆಳಗಲು ದೀಪ ಬೇಕು. ಆದರೆ ಒಂದು ಮನೆಯ ಬೆಳಗಲು ಒಬ್ಬ ಮಗ ಬೇಕು, ಒಂದು ಮನೆಯ ಬೆಳಗಲು ಒಬ್ಬ ಮಗ ಬೇಕು. ಅದರಂತೆ ನಮ್ಮ ಮಸ್ತಕ ಬೆಳಗಬೇಕಾದ್ರೆ ನಾವು ಸದಾ ಪುಸ್ತಕವನ್ನು ಓದಬೇಕೆನ್ನುವುದೇ ನನ್ನ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾನು ಒಂದು ಗ್ರಂಥಪಾಲಕನಾಗಿರುವುದರಿಂದ ಇಂಥ ಹಲವಾರು ಕೊಟೇಶನ್ಗಳನ್ನ ರಚನೆ ಮಾಡಿದ್ದು ಹೇಳಬೇಕಾಗ್ತದೆ. ಈಗ ಇಂದು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಉಸಿರಿನಿಂದ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸುತ್ತಿದ್ದೇವೆ. ನವೆಂಬರ್ 1ರಂದು ನಾವು ಆಚರಿಸುವ ಈ ಹಬ್ಬ ಕೇವಲ ಹಬ್ಬವಾಗಬಾರ್ದು, ಒಂದು ದಿನದ ಹಬ್ಬವಾಗಬಾರ್ದು ಎನ್ನುವುದೇ ನನ್ನ ಆಶೆ. ಅದು ನಮ್ಮ ನಾಡಿನ ಅಸ್ತಿತ್ವವನ್ನ, ನಮ್ಮ ಭಾಷೆಯ ಗೌರವವನ್ನ, ನಮ್ಮ ಸಂಸ್ಕೃತಿಯ ಹಿರಿಮೆಯ ಪ್ರತೀಕವಾಗಿದೆ ಎನ್ನುವುದೇ ನನ್ನ ಆಶಯ. ಹಾಗೆಯೇ 1956ರ ನವೆಂಬರ್ 1ರಂದು ಕನ್ನಡ ನಾಡು ಒಂದೇ ಬಾವುಟದಡಿ ಒಂದೇ ಹೆಸರಿನಡಿ ಮೈಸೂರು ರಾಜ್ಯವಾಗಿತ್ತು. ಕರ್ನಾಟಕ ಎನ್ನುವುದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಕರ್ನಾಟಕ ಎಂದರೆ ಕೇವಲ ಭೌಗೋಳಿಕದ ಒಂದು ಭಾಗವಲ್ಲ, ಇದು ಬಸವಣ್ಣನ ಅನುಭವ ಮಂಟಪ, ಅಕ್ಕಮಾದೇವಿ ಅಕ್ಕರೆಯ ಭಾವಗೀತೆ, ಕುವೆಂಪುರವರ ರಾಷ್ಟ್ರಗೀತೆಯ ವಾಣಿ, ಬೇಂದ್ರೆಯವರ ನಾದ ಮಧುರ ಕವನ, ಪುರಂದರದಾಸರ ಸಂಗೀತ, ಕನಕದಾಸರ ಕೀರ್ತನೆ ಈ ನಾಡಿನ ಹೃದಯದಿಂದ ಹೊರಹೊಮ್ಮಿದೆ. ಹಾಗೆಯೇ ಇಲ್ಲಿ ಬೆಟ್ಟ, ಕಾಡು, ನದಿ, ಸಮುದ್ರಗಳ ಸೌಂದರ್ಯವಿದೆ. ಹಂಪೆಯ ಕಲ್ಲುಗಳಲ್ಲಿ ಇತಿಹಾಸ ಬರೆದಿದೆ. ಮೈಸೂರು ದಸರೆಯ ಶೋಭೆಯಲ್ಲಿ ಕಲೆ ಮತ್ತು ಸಂಸ್ಕೃತಿ ಹರಡಿದೆ. ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಕ್ರೀಡೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕರ್ನಾಟಕದ ಹೆಮ್ಮೆ ಇದೆ ಎನ್ನುವುದಕ್ಕೆ ನನಗೆ ಹೇಳುವುದಕ್ಕೆ ಹೆಮ್ಮೆಯಾಗುತ್ತಿದೆ. ಹಾಗೇನೆ ರಾಜ್ಯೋತ್ಸವ ನಮಗೆ ಒಂದು ನೆನಪು ನೀಡುತ್ತದೆ. ಅದೇನಪ್ಪ ಅಂದ್ರೆ ಕನ್ನಡವನ್ನ ಕೇವಲ ಮಾತಿನ ಭಾಷೆ ಎಂದು ನೋಡಿದರೆ ಬದುಕಿನ ಉಸಿರು ಎಂದು ಉಳಿಸೋಣ. ನಾಡಿನ ಸಂಪತ್ತನ್ನು, ಪರಂಪರೆಯ ಕಲೆ, ಸಂಸ್ಕೃತಿಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ. ಎಲ್ಲರ ಹಿತವು ನಮ್ಮ ಹಿತ ಎಂದು ಒಂದು ಭಾವದಿಂದ, ಸಹೋದರತ್ವದಿಂದ ಸಾರೋಣ ಎನ್ನುವುದೇ ನನ್ನ ಆಶಯ. ಪ್ರಿಯ ಕನ್ನಡಿಗರೇ, ಈ ಹಬ್ಬವನ್ನು ನಾವು ಪಟಾಕಿ ಅಥವಾ ಬಾವುಟಗಳಿಂದ, ಈ ಕಾರ್ಯಕ್ರಮಗಳಿಂದ ಮಾತ್ರ ಆಚರಿಸದೆ ನಮ್ಮ
ನಮ್ಮ ಮನಸ್ಸಿನಲ್ಲಿ ಕನ್ನಡದ ಪ್ರೀತಿ, ನಾಡಿನ ಗೌರವ, ಬಾಂಧವ್ಯದ ಭಾವನೆಗಳನ್ನ ಬೆಳೆಸುವುದರ ಮೂಲಕ ಅರ್ಥಪೂರ್ಣವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸೋಣ 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 ಎನ್ನುತ್ತಾ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವ ನಾಡಗೀತೆಯೊಂದಿಗೆ ಬೆಳೆಸೋಣ ಎನ್ನುವ ಮಾತನ್ನ ಹೇಳ್ತಾ ಈ ನಮಸ್ತೆ. ಎಸ್ ಸರ್, ಇಷ್ಟೊತ್ತು ನೀವು ಆಡಿದ ಪ್ರತಿಯೊಂದು ಮಾತುಗಳಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮಹನೀಯರ ಸಾರ್ಥಕ ಇದನ್ನ ಆತ್ಮಾವಲೋಕನ ಮಾಡಿಕೊಟ್ರಿ ಅನ್ನುವಂಥದ್ದು. ಇವತ್ತು ಇಲ್ಲಿ ನಮ್ಮ ಬಳ್ಳಾರಿ ಒಳಗೆ ಸಿದ್ದರಾಮ್ ಕಲ್ಮಟ್ಟು ಅಂತ ಒಬ್ಬ ಕವಿಗಳಿದ್ದಾರೆ ಸರ್. ಅವರು ಬಳ್ಳಾರಿಗಾಗಿ ಕರ್ನಾಟಕ ಏಕೀಕರಣ ಆಗಬೇಕು, ಬಳ್ಳಾರಿ ಆಂಧ್ರಕ್ಕೆ ಹೋದಾಗ ಬಳ್ಳಾರಿ ಕರ್ನಾಟಕದಲ್ಲೇ ಇರಬೇಕು ಅಂತಂದು ಹೇಳಿದಾಗ ಅಲ್ಲಿ ಬಂದಿರತಕ್ಕಂಥ ಕೆಲವು ವ್ಯಕ್ತಿಗಳು ಅವ್ರನ್ನ ಸರ್ಕಲ್ನಲ್ಲಿ ಹಾಕಿ ಸುಟ್ಟರು, ಅವ್ರನ್ನ ರಂಜಾನ್ ಸಾಬ್ರನ್ನ. ಆದ್ರೆ ಅದನ್ನ ಅವ್ರು ಹೋರಾಟ ಬಿಡ್ಲಾರ್ದನ್ನು ಕೂಡ ಕರ್ನಾಟಕ ಏಕೀಕರಣ ಮಾಡಿದ್ರು. ಈ ತರ ಅನೇಕ ವ್ಯಕ್ತಿಗಳು, ನಮ್ಮ ರಂಜಾನ್ ಸಾಬ್ ಅಂತ ವ್ಯಕ್ತಿಗಳು, ನಮ್ಮ ಆಲೂರು ವೆಂಕಟರಾಯರು ಅಂತವರು, ನಮ್ಮ ಬಹಳಷ್ಟು ಕರ್ನಾಟಕ ಏಕೀಕರಣಕ್ಕೆ ಇದು ಮಾಡಿದ್ದಾರೆ. ನಿಮ್ದು ಒಂದು ಆಶಯ ಏನಿದೆ ಅಂತಂದ್ರೆ, ಇದು ಪಠ್ಯ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಪಠ್ಯ ಕನ್ನಡದಲ್ಲಿ ಬರಬೇಕು ಅನ್ನುವಂಥದ್ದು. ಇವತ್ತು ವಿಜ್ಞಾನ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ಪಠ್ಯಗಳು, ಆಮೇಲೆ ಉನ್ನತಕ್ಕೆ ಹೋದಂಗೆ ಉದ್ಯೋಗ ಹೋದಂಗಲ್ಲ, ಪಠ್ಯಕ್ರಮ ಕನ್ನಡದಲ್ಲಿ ಆದಾಗ ಎಲ್ಲರೂ ಕನ್ನಡ ಕಲಿತಾರೆ, ಎಲ್ಲರೂ ಕನ್ನಡವನ್ನು ಉಳಿಸ್ತಾರೆ. ಅವಾಗ ಅದು ಅನ್ನದ ಭಾಷೆ, ಮಣ್ಣಿನ ಭಾಷೆ, ಋಣದ ಭಾಷೆ, ತಾಯಿ ಭಾಷೆ, ಮಾತೃ ತಾಯಿ ಎದೆಯ ಒಳಗ ನೆಲೆಸ್ತಾಳೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿದಕ್ಕಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಸುರೇಶ್ ಸರ್ ಅವರಿಗೆ ಧನ್ಯವಾದಗಳು.